ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಬದರಿಯಾ ಜುಮಾ ಮಸ್ಜಿದ್ ಮತ್ತು ಮದ್ರಸಾ ಪುಲಾಬೆ ಇದರ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಬಹಳ ಅಗತ್ಯವಾದ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಈ ಪ್ರಶಾಂತವಾದ ಹೊತ್ತಿನಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಆಡಳಿತ ಸಮಿತಿಯನ್ನು ನಾನು ಮೊಟ್ಟ ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಇಂತಹ ಮಸೀದಿಗಳ ಮದ್ರಸಾಗಳ ಉದ್ಘಾಟನಾ ಸಮಾರಂಭಗಳ ಅಂಗವಾಗಿ ಮುಸ್ಲಿಮರ ದರ್ಗಾಗಳಲ್ಲಿರುವ ಉರೂಸ್ಗಳ ಕಾರ್ಯಕ್ರಮಗಳ ಅಂಗವಾಗಿ ಸೌಹಾರ್ದ ಸಮ್ಮೇಳನಗಳನ್ನು ಹಮ್ಮಿಕೊಳ್ತಾ ಬರುವುದೊಂದು ವಾಡಿಕೆ. ಆದರೆ ಅಲ್ಲಿ ಸೌಹಾರ್ದದಲ್ಲಿರುವುದು ಭಾಷಣ ಮಾಡುವ 4 ಮಂದಿ ಮಾತ್ರ ವೇದಿಕೆ. ಸಭೆಯಲ್ಲಿ ಯಾವುದಾದ್ರೂ ಒಂದು ಕೋಮಿಗೆ ಸಂಬಂಧಪಟ್ಟವರು ಮಾತ್ರ ಇರ್ತಾರೆ. ಆದರೂ ಕೂಡ ನಮ್ಮ ಸೌಹಾರ್ದದ ಸಂದೇಶಗಳನ್ನು ಕೇಳಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಒಂದು ಸಂತೋಷ ಮಾತ್ರ. ಈ ಪುಲಾಬೆ ಎನ್ನುವ ಈ ಪ್ರದೇಶದಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ಇದೊಂದು ಅರ್ಥವತ್ತಾದ ಅರ್ಥಪೂರ್ಣವಾದ ಸೌಹಾರ್ದ ಸಂಗಮ ಆಗಿದೆ. ವೇದಿಕೆಯಲ್ಲಿ ಸಾಕಷ್ಟು ಮಂದಿ ಪ್ರದೇಶದ ಹಿಂದೂ ಬಾಂಧವರಿದ್ದಾರೆ, ಸಭಾಂಗಣದಲ್ಲೂ ಕೂಡ ಇದ್ದಾರೆ. ಅಲ್ಲದೆ ಅನೇಕ ಮಹಿಳೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಹೋದರ ಸಮುದಾಯಗಳಿಂದ ಆಗಮಿಸಿ ಸರ್ವಧರ್ಮೀಯರ ಒಂದು ಅರ್ಥಪೂರ್ಣವಾದ ಸಮಾರಂಭವನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊದಲಿಗೆ ಅವರನ್ನೆಲ್ಲರನ್ನು ನಾನು ಅಭಿನಂದನೆ ಮಾಡ್ತಾ ಇದ್ದೆ. ಮುಸ್ಲಿಂ ಸಮುದಾಯದಲ್ಲಿ ಈ ದೇಶ ಒಂದು ಆಸ್ತಿಕ ಪ್ರಧಾನವಾದ ದೇಶ. ನಮ್ಮ ಭಾರತ ದೇವರಲ್ಲಿ ಧರ್ಮಗಳಲ್ಲಿ ನಂಬಿಕೆ ಉಳ್ಳಂತಹ ಒಂದು ದೇಶ. ಆದ್ದರಿಂದಲೇ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡುವಂಥದ್ದು ನಮ್ಮ ರೂಢಿ. ಮಂದಿರಗಳಲ್ಲಿ, ಮಸ್ಜಿದ್ಗಳಲ್ಲಿ, ಚರ್ಚ್ಗಳಲ್ಲಿ, ಸಿನಗೋಗುಗಳಲ್ಲಿ, ಬುದ್ಧ ವಿಹಾರಗಳಲ್ಲಿ, ಜೈನ ಬಸದಿಗಳಲ್ಲಿ, ಇಲ್ಲಿರುವ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಪ್ರಾರ್ಥನೆ ಎನ್ನುವುದು ಬಹಳ ಮುಖ್ಯವಾದಂತಹ ಒಂದು ಅಂಗ. ನಮ್ಮ ದೇಶದ ಮಟ್ಟಿಗೆ ಹೇಳುವುದಾದರೆ ಜಗತ್ತಿನ ಅತ್ಯಂತ ದೊಡ್ಡ ಜನಸಂಖ್ಯೆಯುಳ್ಳ ದೇಶವಾಗಿ ಘೋಷಿಸಲ್ಪಟ್ಟ ನಮ್ಮ ಈ ದೇಶ 2025 ಜನವರಿ 1ರಂದು ಹೊರಬಂದಂತಹ ಈ ಜಗತ್ತಿನ ಜನಸಂಖ್ಯಾ ಪಟ್ಟಿಗಳನ್ನು ಅವಲೋಕನ ಮಾಡಿ ನೋಡಿದರೆ 809 ಕೋಟಿ ಜನರು ಈ ವಿಶಾಲವಾದ ವಿಶ್ವದಲ್ಲಿ ಬದುಕುವಾಗ ಅದರಲ್ಲಿ 141 ಕೋಟಿ ಜನರು ನಮ್ಮ ಭಾರತ ದೇಶದಲ್ಲಿ ಬದುಕುತ್ತಾ ಇದ್ದಾರೆ. ಇಷ್ಟೊಂದು ವಿಶಾಲವಾದ ನಮ್ಮ ದೇಶದಲ್ಲಿರುವ ಜನಸಂಖ್ಯೆಗಳನ್ನು ಗಮನಿಸಿದರೆ, ಅವರು ವಾಸ ಮಾಡುವ ಮನೆಗಳನ್ನು ಗಮನಿಸಿದರೆ, ನಮ್ಮ ದೇಶದಲ್ಲಿ 3 ಮನೆಗೆ ಒಂದು ದೇವಾಲಯಗಳಿವೆ ಎನ್ನುವುದು ನಮ್ಮ ದೇಶದ ಒಂದು ಲೆಕ್ಕ. ಇಲ್ಲಿರುವ 3 ಮನೆಗಳಿಗೆ ಒಂದರಂತೆ ದೇವಸ್ಥಾನಗಳು, ಮಸ್ಜಿದ್ಗಳು, ಮಂದಿರಗಳಿವೆ. ಅಂದರೆ ಒಂದು 10 ಮನೆಗಳು, ಒಂದು 30 ಮನೆಗಳು ನಮ್ಮ ದೇಶದಲ್ಲಿ ನಿರ್ಮಾಣವಾದಾಗ ಇರುವಾಗ ಅದರ ಪರಿಸರದಲ್ಲಿ 10 ದೇವ ಮಂದಿರಗಳಿರ್ತವೆ. ಅದು ಮುಸಲ್ಮಾನರ ಮಸೀದಿ ಆಗಿರಬಹುದು, ಹಿಂದೂಗಳ ಮಂದಿರವಾಗಿರಬಹುದು, ಕ್ರೈಸ್ತರ ಚರ್ಚ್ ಆಗಿರಬಹುದು, ಜೈನರ ಬಸದಿಗಳಾಗಿರಬಹುದು, ಬುದ್ಧ ವಿಹಾರಗಳಾಗಿರಬಹುದು, ಯಹೂದ್ಯರ ಸಿನಗೋಗುಗಳಾಗಿರಬಹುದು. ಈ ಜಗತ್ತಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ, ಈ ದೇಶದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರೂ ಕೂಡ ಧಾರ್ಮಿಕವಾದ ಆಚಾರ ವಿಚಾರ ಅನುಷ್ಠಾನಗಳನ್ನು ಭದ್ರವಾಗಿ ನಂಬಿ ಬಂದಂತಹ ಒಂದು ಸಮಾಜ. ಇಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಗಳ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಪ್ರಾರ್ಥನೆ ಅಂತ ಹೇಳಿದರೆ ಅರ್ಥಿಸುವುದು ಅಂದರೆ ಕೇಳುವುದು. ಯಾವುದೋ ಒಂದು ಪದದ ಮುಂದೆ ಪ್ರ ಎನ್ನುವ ಒಂದು ಅಕ್ಷರ ಬಂದು ಸೇರಿದಾಗ ಅದಕ್ಕೆ ಅತ್ಯಂತ ಬಲವಾದ ಅರ್ಥ ಸಿಗ್ತದೆ. ಬಲವಾಗಿ ಅರ್ಥಿಸುವುದು, ಅತ್ಯಂತ ವಿನಯಾನ್ವಿತರಾಗಿ ಕೇಳುವುದು, ಅಪೇಕ್ಷಿಸುವುದು, ಪ್ರೇಯರ್ ಮಾಡುವುದು. ನಮ್ಮ ರಫೀಕ್ ಸಖಾವಿ ಉಸ್ತಾದ್ ಇಲ್ಲಿ ಅರಬಿಕ್ ವಾಚನಗಳ ಮೂಲಕ ಇಸ್ಲಾಮಿನಲ್ಲಿ ಒಂದು ಅಧಿಕೃತವಾದ ಭಾಷೆ ಅಂತ ಹೇಳಿ ಅರಬಿಕ್ ಭಾಷೆ. ನಮ್ಮ ಎಲ್ಲ ಆರಾಧನೆಗಳಲ್ಲಿ ಅರಬಿಕ್ ಭಾಷೆಯನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಮುಸಲ್ಮಾನರ ಮಸೀದಿಗಳಿಂದ ಮೊಳಗುವ ಬಾಂಗ್ ಅಜಾನ್ ಅರಬಿಕ್ ಭಾಷೆಯಲ್ಲಿ,
ಮುಸಲ್ಮಾನರು ಮಸೀದಿಗಳಲ್ಲಿ ನಮಾಜು ಮಾಡುವ ಸಂದರ್ಭಗಳಲ್ಲಿ ಬಳಸುವ ಕುರಾನ್ ವಾಕ್ಯಗಳು, ಪ್ರಾರ್ಥನೆಗಳು, ಇನ್ನಿತರ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಅರಬಿಕ್ ಭಾಷೆಯಲ್ಲಿ. ಸಾಮಾನ್ಯವಾಗಿ ನಾವು ಪರಸ್ಪರ ಅಭಿಸಂಬೋಧನೆ ಮಾಡುವ ಸಂದರ್ಭಗಳಲ್ಲಿ ಅಸ್ಸಲಾಮು ಅಲೈಕುಂ ಎನ್ನುವುದು ಅರಬಿಕ್ ಭಾಷೆಯಲ್ಲಿ. ಈ ಮಸ್ಜಿದ್ ಅದೊಂದು ಅರಬಿಕ್ ಶಬ್ದ, ಮದ್ರಸಾ ಇದೊಂದು ಅರಬಿಕ್ ಶಬ್ದ. ಮುಸಲ್ಮಾನರ ಒಂದು ಜೀವನದಲ್ಲಿ ಅರಬಿಕ್ ಭಾಷೆಗೆ ಬಹಳ ಮಹತ್ವವಿದೆ. ಆದ್ದರಿಂದಲೇ ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಸಾಮಾನ್ಯವಾಗಿ ಅರಬಿ ಭಾಷೆಯನ್ನು ಬಳಸ್ತೇವೆ. ಆ ಅರಬಿ ಭಾಷೆಯನ್ನು ಬಳಸಿಕೊಂಡು ನಾವಾಗಿಯೇ ನಿರ್ಮಾಣ ಮಾಡುವ ಪದಪುಂಜಗಳಲ್ಲ ಈ ಪ್ರಾರ್ಥನೆಗಳೆಂದರೆ ನಾವಾಗಿಯೇ ಅಸೆಂಬಲ್ ಮಾಡಿ ಜೋಡಿಸುವಂತಹ ಅರಬಿ ಭಾಷೆಯ ಪದಪುಂಜಗಳಲ್ಲ. ಬದಲಾಗಿ ಕುರಾನ್ ಮತ್ತು ಪ್ರವಾದಿ ವಚನಗಳಲ್ಲಿ ನಮಗೆ ಕಲಿಸಲಾದ ಪ್ರಾರ್ಥನೆಗಳನ್ನು ನಾವು ಕಲಿತುಕೊಂಡು ಆ ಮೂಲಕ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಧರ್ಮದ ನಿಯಮ. ಇಲ್ಲಿ ಗುರುಗಳು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಪ್ರಾರ್ಥನೆಗಳನ್ನು ಆಲಿಸಿದೆ. ಆ ಪ್ರಾರ್ಥನೆಗಳ ವಿಶೇಷತೆ ಏನೆಂದರೆ ಅದು ಯಾವುದೂ ಕೂಡ ಒಂದು ಕೋಮಿಗೆ ಸೀಮಿತವಾದಂತಹ ಪ್ರಾರ್ಥನೆಗಳಾಗಿರಲಿಲ್ಲ, ಒಂದು ಜಾತಿಗೆ ಸೀಮಿತವಾಗಿದ್ದಂತಹ ಪ್ರಾರ್ಥನೆಗಳಾಗಿರಲಿಲ್ಲ. ಇದೊಂದು ಮುಸಲ್ಮಾನರ ಮಸೀದಿ, ಅದರ ಉದ್ಘಾಟನೆ ಅಂತ ಹೇಳಿ ಮುಸಲ್ಮಾನರಿಗೆ ಸಂಬಂಧಪಟ್ಟ ದುಆ ಪ್ರಾರ್ಥನೆಗೆ ಅರಬಿ ಭಾಷೆಯಲ್ಲಿ ದುಆ ಅಂತ ಹೇಳ್ತಾರೆ, ಅದು ಆಗಿರಲಿಲ್ಲ. ಅವರು ಮುಖ್ಯವಾಗಿ ಹೇಳಿದ ಒಂದು ಮಾತು, ಯಾ ಮುಹವ್ವಿಲ್ ಅಹ್ವಾಲ್ ಹವ್ವಿಲ್ ಹಾಲನಾ ಇಲಾ ಅಹ್ಸನಿಲ್ ಹಾಲ್. ಅವಸ್ಥಾಂತರಗಳನ್ನು, ಸ್ಥಿತಿಗತಿಗಳನ್ನು ನಿಯಂತ್ರಣ ಮಾಡುವ ಸರ್ವಶಕ್ತನಾದ ಪ್ರಭುವೇ, ನಮ್ಮ ಸ್ಥಿತಿಗಳನ್ನು ನೀನು ಅತ್ಯಂತ ಉತ್ತಮವಾದ ಸ್ಥಿತಿಗಳತ್ತ ಕೊಂಡೊಯ್ಯು. ಅದು ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಆರೋಗ್ಯ ಸಂಬಂಧಪಟ್ಟದಾಗಿರಬಹುದು. ನಮಗೆ ಸಂಬಂಧಪಟ್ಟ ಪ್ರತಿಯೊಂದು ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ನಮ್ಮ ಸ್ಥಿತಿ, ಸಂಪತ್ತು ಎಲ್ಲಕ್ಕೂ ಸಂಬಂಧಪಟ್ಟ ನಮ್ಮ ಸ್ಥಿತಿಗಳನ್ನು ಅತ್ಯಂತ ಉನ್ನತವಾದ ಸ್ಥಿತಿಗೆ ಕೊಂಡೋಗು. ಈಗ ನಾವು ಯಾವ ಮಟ್ಟದಲ್ಲಿದ್ದೇವೋ ಅದಕ್ಕಿಂತ ಉನ್ನತವಾದ, ಅದಕ್ಕಿಂತ ವರ್ಧಿತವಾದ, ಅದಕ್ಕಿಂತ ಹೆಚ್ಚುಗಾರಿಕೆ ಇರುವಂತಹ ಒಂದು ಅವಸ್ಥೆಗೆ ನಮ್ಮನ್ನು ಕೊಂಡೊಯ್ಯು. ನಾವು ಇವತ್ತಿರುವ ಆರೋಗ್ಯಕ್ಕಿಂತ ದುಪ್ಪಟ್ಟು ಆರೋಗ್ಯ ಕೊಡು, ನಮಗಿರುವ ಸಂಪತ್ತಿಗಿಂತ ಹೆಚ್ಚು ಸಂಪತ್ತನ್ನು ಕೊಡು, ನಮಗಿರುವ ಸೋಷಿಯಲ್ ಸ್ಟ್ಯಾಟಸ್ ಗಳನ್ನ ಅಭಿವೃದ್ಧಿಪಡಿಸು, ನಮಗಿರುವಂತಹ ಮಾನಸಿಕವಾದ ಸಮಾಧಾನ, ನೆಮ್ಮದಿಯನ್ನು ಹೆಚ್ಚಿಸು. ಮುಖ್ಯವಾಗಿ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದೇ ರೀತಿ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿವಿಧ ರೀತಿಯ ಅಗತ್ಯಗಳಿರ್ತವೆ. ಅಗತ್ಯಗಳನ್ನು ಪೂರೈಸುವ ಅಲ್ಲಾಹು ಅಥವಾ ದೇವರು, ನಮ್ಮ ಎಲ್ಲ ಅಗತ್ಯಗಳನ್ನು ದೇವರು ಪೂರೈಸಬೇಕು, ಈಡೇರಿಸಬೇಕು. ನಾವು ಯಾರನ್ನ ಯಾವ ಹೆಸರಿಟ್ಟು ಕರೆದರೂ ಕೂಡ ಈ ಜಗತ್ತನ್ನ ನಿರ್ಮಿಸಿ, ಸಂರಕ್ಷಿಸಿ, ಪರಿಪಾಲಿಸಿ, ಪೋಷಿಸಿ, ಬೆಳೆಸಿ, ಅಭಿವೃದ್ಧಿಪಡಿಸುವಂತಹ ಇದ್ದೇ ಈ ಜಗತ್ತಿನ ಕ್ರಿಯೇಟರ್, ಈ ಜಗತ್ತಿನ ಖಾಲಿಕ್, ಈ ಜಗತ್ತಿನ ಸರ್ವಶಕ್ತನಾದ ಸೃಷ್ಟಿಕರ್ತ ಯಾರಿದ್ದಾನೆ, ಆ ಸೃಷ್ಟಿಕರ್ತನನ್ನು ಒಂದೊಂದು ಧರ್ಮಕ್ಕೆ, ಒಂದೊಂದು ಭಾಷೆಗೆ ಸಂಬಂಧಪಟ್ಟಂತೆ ವೈವಿಧ್ಯವಾದ ಭಾಷೆಗಳಿಂದ, ವಿವಿಧ ರೀತಿಯ ಪ್ರಯೋಗಗಳಿಂದ ಆ ಪ್ರಪಂಚಕರ್ತನನ್ನು ಬಳಸಬಹುದು. ಆದರೆ ವಿಚಾರ ಒಂದೇ, ಜಗತ್ತನ್ನು ನಿರ್ಮಿಸಿ, ಸಂರಕ್ಷಿಸಿ, ಸೃಷ್ಟಿಸಿ, ಪರಿಪಾಲಿಸುವ ಸರ್ವಶಕ್ತನಾದ, ಸರ್ವನಿಯಂತ್ರಕನಾದ ಆ ಭಗವಂತನಲ್ಲಿ ನಾವು ಬೇಡಿಕೊಳ್ಳುವುದು ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ತೀಕರಿಸಿಕೊಡು, ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡು, ನಮ್ಮ ಎಲ್ಲಾ ರೋಗಗಳನ್ನು ನಿವಾರಿಸಿಕೊಡು. ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರಾರ್ಥನೆಗಳು ಇವತ್ತು ಈ ಮಸ್ಜಿದ್ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಮಾತ್ರವಲ್ಲ, ಯಾವ ಪ್ರಾರ್ಥನೆಗಳನ್ನು ರಫೀಕ್ ಸಖಾಫಿ ಇಲ್ಲಿ ಹೇಳಿದ್ದಾರೋ ಆ ಪ್ರಾರ್ಥನೆಗಳು ಆರೋಗ್ಯ ಕೊಡು, ಸಂರಕ್ಷಿಸು, ನಮ್ಮ ಅಗತ್ಯಗಳನ್ನು ಈಡೇರಿಸಿಕೊಡು, ನಮ್ಮ ಸ್ಥಿತಿಗಳನ್ನು ಅತ್ಯುತ್ತಮವಾದ ಸ್ಥಿತಿಗಳತ್ತ ಕೊಂಡೊಯ್ಯು, ನಮ್ಮಲ್ಲಿ ಐಕ್ಯತೆಯನ್ನು ಸೃಷ್ಟಿ ಮಾಡು, ನಮ್ಮಲ್ಲಿ ಒಗ್ಗಟ್ಟನ್ನು ಸೃಷ್ಟಿ ಮಾಡು, ನಮ್ಮ ಮನಸ್ಸುಗಳಿರುವ ಕಲ್ಮಶಗಳನ್ನು ದೂರ ಮಾಡು. ಈ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ. ಈ ಪ್ರಾರ್ಥನೆಗಳೊಂದು ವೇದಿಕೆಗೆ ಸೀಮಿತವಾದದ್ದಲ್ಲ. ಈ ಪ್ರಾರ್ಥನೆ ಎನ್ನುವುದು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೀಮಿತವಾದದ್ದಲ್ಲ. ನಾಳೆಯಿಂದ ಈ ಮಸೀದಿಯಲ್ಲಿ 5 ಹೊತ್ತು ನಮಾಜುಗಳು ನಡೆಯುವ ಸಂದರ್ಭಗಳಲ್ಲಿ ನಮಾಜ್ನ ಬಳಿಕ ಈ ನಾಡಿನ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಕೈಗಳನ್ನೆತ್ತಿಕೊಂಡು ಪ್ರಪಂಚಕರ್ತನನ್ನು ಉದ್ದೇಶಿಸಿ ಪ್ರಾರ್ಥನೆ ಮಾಡುವ ಸಂದರ್ಭಗಳಲ್ಲಿ ಅಲ್ಲೂ ಕೂಡ ಅರಬಿ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗಳು ಈ ನಾಡಿನ ಪ್ರತಿಯೊಬ್ಬ ಮನುಷ್ಯರನ್ನು ಉದ್ದೇಶಿಸಿಕೊಂಡಾಗುವ ಪ್ರಾರ್ಥನೆಗಳಾಗಿರುತ್ತವೆ. ಎಲ್ಲರಿಗಿರುವಂತಹ ಪ್ರಾರ್ಥನೆಗಳು. ಒಂದು ವೇಳೆ ನಾಳೆ ಮಧ್ಯಾಹ್ನದ ಹೊತ್ತಲ್ಲಿ ಮಸೀದಿ ಉದ್ಘಾಟನೆಗೊಂಡರೆ
ಅನಂತರ ಈ ಮಿನಾರಟ್ಟುಗಳಿಂದ ಅಲ್ಲಾಹು ಅಕ್ಬರ್ ಎನ್ನುವ ಬಾಂಗಿನ ಸುಂದರವಾದ ಶಬ್ದಗಳು ಹೊರಬಂದರೆ ಅಲ್ಲೂ ಕೂಡ ನೀವು ಗಮನಿಸಬೇಕು, ಅದು ಕೂಡ ಒಂದು ಪ್ರಾರ್ಥನೆ. ಅಲ್ಲಾಹ್ ಅಂದರೆ ಯಾರು? ದೇವರು, ಜಗತ್ತನ್ನು ಸಂರಕ್ಷಣೆ ಮಾಡಿದವರು, ಸೃಷ್ಟಿ ಮಾಡಿದವರು. ಅವನು ಅಕ್ಬರ್, ಗ್ರೇಟೆಸ್ಟ್. ಅದರ ಅರ್ಥ ಮುಸಲ್ಮಾನರ ದೇವ ಮಾತ್ರ ಗ್ರೇಟೆಸ್ಟ್ ಅಂತಲ್ಲ. ನಮ್ಮ ನಂಬಿಕೆಯಲ್ಲಿ ಮುಸಲ್ಮಾನರಿಗೊಂದು ದೇವ, ಹಿಂದೂಗಳಿಗೊಂದು ದೇವ, ಕ್ರೈಸ್ತರಿಗೊಂದು ದೇವ ಎನ್ನುವ ಯಾವುದೇ ಭಾವಭೇದಗಳಿಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಯಾರೋ ಆ ಸೃಷ್ಟಿಕರ್ತ, ಅವನಿಗೆ ಅರಬಿಯಲ್ಲಿ ಹೇಳುವ ಹೆಸರೇ ಅಲ್ಲಾಹ್. ಅಲ್ಲಾಹು ಅಕ್ಬರ್, ಅಲ್ಲಾಹು ಮಹೋನ್ನತನು, ಅತ್ಯುನ್ನತನು, ಅವನು ಅತ್ಯಂತ ಶಕ್ತಿಶಾಲಿಯಾದಂತಹ ಸರ್ವಜ್ಞನು. ಆದ್ದರಿಂದ ಈ ಮಸೀದಿಯ ಮಿನಾರಗಳಿಂದ ಮೊಳಗುವಂತಹ ಬಾಂಗ್ಗಳಲ್ಲಿ, ಅಜಾನ್ಗಳಲ್ಲಿ ಮುಸಲ್ಮಾನಿಗೆ ಸಂಬಂಧಪಟ್ಟ ಒಂದು ಆಹ್ವಾನವಿದೆ. ಅದೇನೆಂದರೆ ಹಯ್ಯ ಅಲಾ ಸಲಾಹ್, 5 ಹೊತ್ತು ನಮಾಜು ಮಾಡಲಿಕ್ಕೆ ಬನ್ನಿ, 5 ಹೊತ್ತು ನಮಾಜು ಮಾಡಲಿಕ್ಕೆ ಮಸೀದಿಗೆ ಬನ್ನಿ. ಈ ನಾನು ಹೇಳಿದನಲ್ಲ, ಈ ದೇಶ ಆಸ್ತಿಕ ಪ್ರಧಾನವಾದ ದೇಶ, ದೇವರಲ್ಲಿ ಧರ್ಮಗಳಲ್ಲಿ ನಂಬಿಕೆ ಇರಿಸುವಂತಹ ಒಂದು ದೇಶ, ಜಗತ್ತಲ್ಲಿರುವ ಸರ್ವ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ವಿಶ್ವಾಸ ಅಂತ ನಾವು ಭಾವಿಸಬೇಕು. ಆ ವಿಶ್ವಾಸ ಒಂದೊಂದು ಧರ್ಮಕ್ಕೆ ಒಂದೊಂದು ವಿಶ್ವಾಸ ಇರಬಹುದು. ಈ ದೇಶದಲ್ಲಿರುವ ಯಾವುದೇ ಒಂದು ಧರ್ಮ ಕೂಡ ಇನ್ನೊಂದು ಧರ್ಮವನ್ನು ಹೀಯಾಳಿಸಲು, ಒಂದು ಧರ್ಮವನ್ನ ಬೈಯಲು, ಕೆಳಗೆ ಅವಗಣಿಸಲು, ಕಡೆಗಣಿಸಲು, ಕೀಳಾಗಿ ಕಾಣಲು ಯಾವತ್ತೂ ಕೂಡ ಯಾವ ಧರ್ಮ ಕೂಡ ಕಲಿಸಿಲ್ಲ. ಇಲ್ಲಿ ಬಂದಾಗ ನನಗೆ ಅನಿಸಿತು ಸುಂದರವಾದ ಒಂದು ಸಮಾರಂಭ. ಸಭಾಂಗಣಗಳಲ್ಲೂ ಕೂಡ, ನಮ್ಮ ಈ ಸಭೆಯಲ್ಲೂ ಕೂಡ ಹಿರಿಯರಿದ್ದಾರೆ, ಮುಸ್ಲಿಮೇತರ ಬಂಧುಗಳಿದ್ದಾರೆ. ಅವರನ್ನಲ್ಲಿ ಗೌರವಾರ್ಪಣೆ ಮಾಡಲಾಯಿತು. ಒಂದು ನಿಮಿಷದಲ್ಲಿ ರೋಮಾಂಚನಗೊಂಡಂತಹ ಕ್ಷಣ. ಹಿರಿಯರನ್ನ ಈ ಜಗತ್ತಲ್ಲಿ ಕಾಲ ಕಸಕ್ಕಿಂತ ಕಠಿಣವಾಗಿ ಕಡೆಗಣಿಸುವ, ಹಿರಿಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಲೆ ಕೊಡದ, ರೆಸ್ಪೆಕ್ಟ್ ಕೊಡದ, ಹಿರಿಯರನ್ನೊಂದು ಕುಟುಂಬದಲ್ಲಿ ಭಾರವಾಗಿ ಕಾಣುವ, ಅವರನ್ನೆಲ್ಲಾದರೂ ವೃದ್ಧ ಸದನಗಳಿಗೆ ಸೇರಿಸಿ ನಾವು ನಮ್ಮ ಕೈಗಳನ್ನು ತೊಳೆದುಕೊಳ್ಳುವ, ನಾವು ಆರಾಮವಾಗಿ ಜಪಾನ್ಗೋ, ಲಂಡನ್ಗೋ, ಯುಕೆಗೋ, ಯುಎಸ್ಗೋ ಹೋಗಿ ನಮ್ಮ ಬದುಕನ್ನು ಗಟ್ಟಿಗೊಳಿಸುವಂತ ಯೋಚನೆ ಮಾಡುವ ಆಧುನಿಕವಾದ ಶಿಷ್ಟಾಚಾರವಿಲ್ಲದ ತಲೆಮಾರುಗಳ ಮುಂದೆ ಈ ಬದ್ರಿಯಾ ಮಸೀದಿನವರು ಈ ಹಿರಿಯರನ್ನು ಗೌರವಿಸಿಕೊಂಡವರಿಗೆ ಮಹೋನ್ನತವಾದ ಒಂದು ಸುಂದರವಾದ ಫೀಲಿಂಗ್ ಅನ್ನು ಕೊಟ್ಟದ್ದು ಮಾತ್ರವಲ್ಲ, ನಮ್ಮ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಿರಿಯರು ಯಾರು? ನಮ್ಮ ದೇಶದ ಪರಂಪರೆ ಅಂದ್ರೆ ಏನು? ಸತ್ಯಂ ವದ ಧರ್ಮಂ ಚರ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಹಿರಿಯರನ್ನು, ಗುರುಗಳನ್ನು, ಮಾತಾಪಿತರನ್ನು ಅತ್ಯಂತ ಪರಮ ಪಾವನವಾದ ಸ್ಥಾನದಲ್ಲಿ ಇಟ್ಟುಕೊಂಡು ಅವರನ್ನು ಗೌರವಿಸುವಂತಹ ಒಂದು ಪರಂಪರೆ ನಮ್ಮದು. ಆ ಪರಂಪರೆಯಲ್ಲಿ ನೋಡಿ, ಹಿಂದಿನ ಕಾಲಗಳಲ್ಲಿದ್ದಂತಹ ಗೌರವ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಮೊಬೈಲ್ಗಳ ಸ್ಕ್ರೀನ್ಗಳಲ್ಲಿ ಕಣ್ಣನ್ನು ನೆಟ್ಟುಕೊಂಡು, ಹೆಡ್ಫೋನ್ಗಳನ್ನು ಕಿವಿಗೆ ತುರುಕಿಸಿಕೊಂಡು, ಸಹೋದರರೇ, ಆ ಜಗತ್ತಲ್ಲಿ ತಲ್ಲೀನರಾಗುವ ಆಧುನಿಕ ಪೀಳಿಗೆಯ ಮಕ್ಕಳಿಗೆ ಉಳಿದವರ ಮೇಲೆ ಗೌರವವಿಲ್ಲ, ಅವರ ಜೀವನಕ್ಕೊಂದು ಗುರಿ ಇಲ್ಲ. ಗಾಂಜಾಗಳಲ್ಲಿ, ಮಾದಕ ದ್ರವ್ಯಗಳಲ್ಲಿ ಸಂಪೂರ್ಣವಾಗಿ ನಷ್ಟವಾಗುವಂತಹ ಒಂದು ತಲೆಮಾರನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸನ್ನಿವೇಶಗಳಲ್ಲಿ ನಾವೊಂದು ಮಹತ್ತರವಾದಂತಹ ಸಂದೇಶವನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಅದು ನಮ್ಮ ನಾಡಿನ ಒಂದು ಪರಂಪರೆ. ಇಲ್ಲಿ ಬದರಿಯಾ ಮಸೀದಿ ಉದ್ಘಾಟನೆಗೊಳ್ಳುವ ಸಂದರ್ಭದಲ್ಲಿ ನನಗೆ ನೆನಪಾಗ್ತಾ ಇದೆ ಈ ದೇಶ ಉಜ್ವಲವಾದ ಪರಂಪರೆ. 629ರಲ್ಲಿ, AD 629ರಲ್ಲಿ, ಇದು ಕ್ರಿಸ್ತ ಶಕ 2025. 2025ರಿಂದ 629 ನೀವು ಮೈನಸ್ ಮಾಡಿ ನೋಡಿ. 1,500 ವರ್ಷಗಳ ಹಿಂದೆ ಭಾರತ ದೇಶದಲ್ಲೊಂದು ಮಸೀದಿಯನ್ನು ಕಟ್ಟಲಾಗಿತ್ತು. ನನ್ನ ಸಮಯ ಸೀಮಿತವಾಗಿದೆ, ಅದರ ಪರಿಜ್ಞಾನ ನನಗಿದೆ, ನಾನು ಬೇಗ ಮುಗಿಸ್ತೇನೆ. 629ರಲ್ಲಿ 1,500 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲೊಂದು ಮಸೀದಿಯನ್ನು ಕಟ್ಟಲಾಗಿತ್ತು. ನೆರೆ ಕೇರಳ ರಾಜ್ಯದ ತೃಶ್ಶೂರು ಜಿಲ್ಲೆಯ ಕೊಡಂಗಲ್ಲೂರು ಎನ್ನುವ ಪ್ರದೇಶದಲ್ಲಿ ಕಟ್ಟಲ್ಪಟ್ಟ ಮಸೀದಿಯ ಗೇಟ್ನಲ್ಲಿ, ಅದರ ಕಚೇರಿಯ ಬಾಗಿಲಲ್ಲಿ ಇವತ್ತಿಗೂ ನೀವು ಹೋಗಿ ನೋಡಿದರೆ ಕಾಣಬಹುದು, ದ ಫಸ್ಟ್ ಮಾಸ್ಕ್ ಇನ್ ಇಂಡಿಯಾ, ಭಾರತದ ಮೊಟ್ಟ ಮೊದಲ ಮಸೀದಿ, ಭಾರತದ ಮೊಟ್ಟ ಮೊದಲ ಮಸೀದದು. ಆ ಮಸೀದಿಯ ನಿರ್ಮಾಣದ ಚರಿತ್ರೆಯನ್ನು ಕೇಳುವಾಗ ನಮಗೆ ಮೈ ನವಿರೇಳಿಸುವಂತಹ ಅನುಭವ ಉಂಟಾಗುತ್ತದೆ. ಆ ಮಸೀದಿ ಕಟ್ಟಲು ಜಾಗ ಕೊಟ್ಟವರು ಹಿಂದೂ ಬಾಂಧವರು. ಯಾಕೆ ಹಿಂದೂ ಬಾಂಧವರು ಜಾಗ ಕೊಟ್ಟರು? ಪ್ರವಾದಿ ಮುಹಮ್ಮದರ ಅನುಯಾಯಿಗಳು ಅಲ್ಲಿಗೆ ಬಂದಾಗ ಆ ಜಾಗದಲ್ಲಿ ಮುಸಲ್ಮಾನರು ಯಾರು ಇದ್ದಿರಲಿಲ್ಲ. ಮಸೀದಿ ನಿರ್ಮಾಣಕ್ಕೆ ಜಾಗವನ್ನು ಕೊಟ್ಟು ಮಸೀದಿ ನಿರ್ಮಾಣಗಳಲ್ಲಿ ದೈಹಿಕವಾಗಿ ಶಾಮೀಲಾದರು, ಶ್ರಮದಾನಗಳನ್ನು ಮಾಡಿದರು.
ಒಂದು 20 ವರ್ಷಗಳ ಹಿಂದೆ ನಾನು ಆ ಮಸೀದಿಗೆ ಭೇಟಿ ಕೊಟ್ಟ ಸಂದರ್ಭಗಳಲ್ಲಿ ಅಲ್ಲಿಯ ಬಾಂಗುಡುವ ಮೊಹಸಿನ್ ಸಾಬರನ್ನ ಭೇಟಿಯಾದೆ. ಆ ಭೇಟಿಯಾದ ಸಂದರ್ಭಗಳಲ್ಲಿ ಸಯ್ಯದ್ ಮುಹಮ್ಮದ್ ಅಂತ ಹೇಳಿ ಹಿರಿಯರಾದ ಮುಅಜ್ಜಿನ್ ಹೇಳಿದ್ರು. ವಿಚಾರಗಳನ್ನು ನಾವು ಮಾತನಾಡುವ ಸಂದರ್ಭಗಳಲ್ಲಿ ತಿಂಗಳೊಂದಕ್ಕೆ 50-60 ಸಾವಿರ ರೂಪಾಯಿ ಈ ಮಸೀದಿಯ ವರಮಾನ ತೆಂಗಿನ ಎಣ್ಣೆ ಅಂತ ಹೇಳಿದ್ರು. ನಾನು ಕೇಳಿದೆ, ಅತ್ಯಂತ ಸುಂದರವಾದ ಈ ಮಸೀದಿ ಕಟ್ಟಡದಲ್ಲಿ ವಿದ್ಯುತ್ ದೀಪಾಲಂಕಾರಗಳಿಂದ ತುಂಬಿರುವ ಈ ಜಾಗದಲ್ಲಿ ತೆಂಗಿನ ಎಣ್ಣೆ ಯಾಕೆ ಬರ್ತದೆ ಅಂತ ಕೇಳಿದಾಗ ಅವರು ಹೇಳಿದರು, 14 ಶತಮಾನಗಳ ಹಿಂದೆ ಈ ಮಸೀದಿಯನ್ನು ಕಟ್ಟಿದಾಗ ಇಲ್ಲಿನ ಪರಿಸರದ ಹಿಂದೂಗಳು, ಕ್ರೈಸ್ತರು, ಇನ್ನಿತರ ಧರ್ಮದ ಅನುಯಾಯಿಗಳು ಈ ಮಸೀದಿಯನ್ನು ಬೆಳಗಿಸಲೇಬೇಕಾಗಿ ನಮಗೆ ತೆಂಗಿನ ಎಣ್ಣೆಗಳನ್ನು ಕೊಟ್ಟು ಅದರ ದೀಪಗಳನ್ನು ಹಚ್ಚಿಕೊಂಡು ಬೆಳಕನ್ನಲ್ಲಿ ಹೊತ್ತಿಸ್ತಾ ಇದ್ದೆವು. 14 ಶತಮಾನಗಳಾಯಿತು, ಕರೆಂಟ್ ಬಂತು, ಪವರ್ ಬಂತು, ಅತ್ಯಂತ ಆಧುನಿಕವಾದ ಲೈಟಿಂಗ್ ಸೌಕರ್ಯಗಳು ಬಂತು. ಯಾರು ಕೂಡ ದೀಪ ಹೊತ್ತಿಸುವುದಿಲ್ಲ. ಆದರೂ ಕೂಡ ಹಿರಿಯರ ಪರಂಪರೆಯನ್ನು ಅವರು ಬಿಟ್ಟುಕೊಟ್ಟಿಲ್ಲ. ಆ ತಲೆಮಾರಿನ ಕಿರಿಯರು, ಇವತ್ತಿನ ತಲೆಮಾರಿನವರು ಇವತ್ತು ಕೂಡ ಅದಕ್ಕೆ ಬೇಕಾದಂತಹ ಎಣ್ಣೆ, ತೆಂಗಿನೆಣ್ಣೆಗಳನ್ನು ಕೊಟ್ಟುಕೊಂಡು ಆ ಪರಂಪರೆಯನ್ನು ಉಳಿಸ್ತಾರೆ. ಆ ತೆಂಗಿನ ಎಣ್ಣೆಯನ್ನು ದೀಪಾಚರಿಕೆ ಉಪಯೋಗ ಮಾಡುವುದಿಲ್ಲ. ಅಲ್ಲಿ ದೀಪ ಇಲ್ಲ, ಕರೆಂಟ್ ಇದೆ, ಸ್ವಿಚ್ ಆನ್ ಮಾಡಿದ್ರೆ ಸಾಕಾಗ್ತದೆ. ಆ ಎಣ್ಣೆಯನ್ನು ಮಾರಾಟ ಮಾಡಿ ತಿಂಗಳಿಗೆ 60,000 ರೂಪಾಯಿಗಳ ವರಮಾನಗಳನ್ನು ಈ ನಾಡಿನ ಮುಸ್ಲಿಮೇತರ ಬಂಧುಗಳು ಪರಂಪರೆಯ ಉಳಿವಿಗಾಗಿ ಮಾತ್ರ, ಅವರಿಗೆ ಗೊತ್ತಿದೆ ಅಲ್ಲಿ ಎಣ್ಣೆ ಯೂಸ್ ಆಗುವುದಿಲ್ಲ, ಅಲ್ಲಿ ಎಣ್ಣೆಯ ದೀಪಗಳಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ಹಿರಿಯರು ಈ ಮಸೀದಿಗೆ ಜಾಗ ಕೊಟ್ಟರು, ಅಲ್ಲಿ ಶ್ರಮದಾನಗಳಲ್ಲಿ ಭಾಗಿಯಾದರು. ಉದಾತ್ತವಾದ ಹಿಂದೂ ಮುಸ್ಲಿಂ ಉಜ್ವಲವಾದ ಪರಂಪರೆಗೆ ಈ ದೇಶದಲ್ಲಿ ನಾಂದಿಯನ್ನು ಬರೆದರು. ಆ ಪರಂಪರೆ ಯಾವತ್ತೂ ಕೂಡ ನಾಶವಾಗಿ ಹೋಗಬಾರದು ಎನ್ನುವ ಉದಾತ್ತವಾದ ಮನೋಭಾವದಿಂದ 14 ಶತಮಾನಗಳಂದ್ರೆ 1450 ವರ್ಷಗಳ ನಂತರ ಕೂಡ ಈ ಪರಂಪರೆಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಈ ಪರಂಪರೆಗೆ ಮರಳುವಂತಹ ಒಂದು ಪ್ರಯತ್ನ ನಮ್ಮಿಂದಾಗಬೇಕು. ನಾನು ಮಂಗಳೂರಿಂದ ಬರುವಾಗ ಬಂಟ್ವಾಳದಿಂದ, ಸಿದ್ದಗಟ್ಟೆಯಿಂದ ಈ ರೀತಿ ಇಲ್ಲಿಗೆ ಬರುವಂತಹ ಸಂದರ್ಭಗಳಲ್ಲಿ ಬಹಳ ದೊಡ್ಡದಾದ ಬ್ಯಾನರ್ಗಳು, ಆ ಬ್ಯಾನರ್ಗಳಲ್ಲಿ ಅನೇಕ ಮುಸ್ಲಿಮೇತರ ಬಂಧುಗಳ ಹೆಸರುಗಳು. ನಾನೊಮ್ಮೆ ನನ್ನ ಕಣ್ಣನ್ನು ನಾನು ಒತ್ತಿ ನೋಡಿದೆ. ನಾನು ಇರುವುದು ಈ ಯಾವ ಊರಲ್ಲಿ ಜಾತಿಯ ಹೆಸರಲ್ಲಿ, ಮತದ ಹೆಸರಲ್ಲಿ ಪರಸ್ಪರ ಬೈದಾಡಿ, ಕೊಲೆ ಮಾಡಿ, ಕೊಂದು, ಸತ್ತು ಈ ಜಗತ್ತಲ್ಲಿ ವಿಕ್ಷಿಪ್ತವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರುವಂತಹ ಆಧುನಿಕ ಮನುಷ್ಯರ ಮುಂದೆ ಮಸೀದಿ ಉದ್ಘಾಟನಾ ಕಾರ್ಯಕ್ರಮಗಳಿಗೆ ಬ್ಯಾನರ್ಗಳನ್ನು ಹಾಕುವಂತಹ ಹಿಂದೂ ಬಾಂಧವರ, ನಾನ್ ಮುಸ್ಲಿಮರ, ಮುಸ್ಲಿಮೇತರ ಬಂಧುಗಳ ಒಂದು ಊರನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯವಾಗುವುದಾದರೆ ಆ ಊರು ಕೇವಲ ಈ ತಾಲೂಕಿಗೆ ಮಾತ್ರವಲ್ಲ, ಪ್ರದೇಶಕ್ಕೆ ಮಾತ್ರವಲ್ಲ, ಅದು ಈ ವಿಶಾಲವಾದ ಭಾರತಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಈ ಸಮಯವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಇದು ಯಾವತ್ತೂ ಕೂಡ ಮುರಿಯಬಾರದು. ನಮ್ಮ ನಾಡಿನ ಅಭಿವೃದ್ಧಿ ಐಕ್ಯದಲ್ಲಿದೆ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ ಎನ್ನುವ ಡಾಕ್ಟರ್ ಕಯ್ಯಾರ ಕಿಂಜಣ್ಣ ರೈಗಳ ಮಾತನ್ನು ನಾವು ಗಮನಿಸಬೇಕು. ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಟ್ಟಾಗಿ ಹೋರಾಡಿದೆವು. ಅಲ್ಲಿ ಯಾವುದೇ ಅನೈಕ್ಯತೆಗಳಿರಲಿಲ್ಲ. ಈ ದೇಶವನ್ನು ಕಟ್ಟಲು ಸಾಧ್ಯವಾಗುವ ಯಾವುದೆಲ್ಲ ಸಂದರ್ಭಗಳಿತ್ತೋ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಒಟ್ಟಾಗಿ ನಿಂತು ಹಿಂದೂ ಮುಸ್ಲಿಂ ಭೇದ ಭಾವಗಳಿಲ್ಲದೆ ನಾವು ಸುಂದರವಾಗಿ ನಾವು ಆ ಹೋರಾಟಗಳಲ್ಲಿ ಭಾಗಿಗಳಾಗಿದ್ದೇವೆ. ಇತ್ತೀಚಿನ ಕಾಲ ತನಕ ಇತ್ತು. ನಾವು ಶಾಲೆಗೆ ಹೋಗುವಾಗ ನಮ್ಗೆ ಏನು ಗೊತ್ತಿಲ್ಲ, ಜಾತಿ ಮತ ಏನು ಗೊತ್ತಿಲ್ಲ. ಉಜಿರ SDM ಹೈಸ್ಕೂಲ್ ವಿದ್ಯಾರ್ಥಿ ನಾನು. ಉಜಿರ ಶ್ರೀಧರ ಮುಸಲ ಮಂಜುನಾಥೇಶ್ವರ ಹೈಸ್ಕೂಲ್ ನಲ್ಲಿ ನಾನು ಕಲಿಯುವಾಗ, ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಈಚೆ ಒಬ್ಬ ನಿರ್ಮಲ್ ಕುಮಾರ್ ಕೂತಿದ್ದ, ನನ್ನ ರೈಟ್ ಸೈಡ್ಗೆ ಒಬ್ಬ ಗಣೇಶ್ ಕುಮಾರ್ ಕೂತಿದ್ದ. ನಾನು ಯಾವ ಜಾತಿ ಅಂತ ನಿರ್ಮಲ್ಗೆ ಗೊತ್ತಿಲ್ಲ, ನಿರ್ಮಲ್ ಯಾವ ಜಾತಿ ಅಂತ ನಂಗೆ ಗೊತ್ತಿಲ್ಲ, ಗಣೇಶನ ಜಾತಿ ಯಾವುದು ಅಂತ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ. ನಮ್ಮ ಮಧ್ಯೆ ಯಾವುದೇ ರೀತಿಯ ಅಪಸ್ವರಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಕೋಮು ಭಾವನೆಗಳಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಸ್ತ ಭಾವಗಳಿಲ್ಲ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿದಾತನು ಎದೆಯ ಬಾಗಿನ ಚಂದಿರ ಅಂತ ಹೇಳಿಕೊಂಡು ಪರಸ್ಪರ ಒಂದಾಗಿ ಬಾಳುವಂತಹ ಒಂದು ಭಾರತವನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಇಲ್ಲಿ ಶಾಹುಲ್ ಸರ್ ಹೇಳಿದರು, ಸಾವಿರಾರು ಭಾಷೆಗಳ ಒಂದು ದೇಶ, ಸಾವಿರಾರು ಮತಗಳ ದೇಶ, ಅನೇಕ ದೇಶಗಳು ಇದೆ. ಮತಗಳು ಈ ದೇಶಕ್ಕೆ ಬಂದಾಗ ಎರಡು ಕೈಗಳನ್ನು ಕೂಡ ಚಾಚಿ ಸ್ವಾಗತ ಮಾಡಿದ ದೇಶ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಈ ದೇಶಕ್ಕೆ ಅರಬ್ ರಾಷ್ಟ್ರದಿಂದ ಬಂದಾಗ, ಯುರೋಪ್ನಿಂದ ಕ್ರೈಸ್ತ ಧರ್ಮ ಈ ದೇಶಕ್ಕೆ ಬಂದಾಗ, ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಸಂಸ್ಕಾರಗಳು, ಸಿವಿಲೈಸೇಷನ್ಗಳು, ಕಲ್ಚರ್ಗಳು ದೇಶಕ್ಕೆ ಬಂದಾಗ ಯಾರನ್ನು ಕೂಡ ಬೇಡ ಎನ್ನಲು ಈ ದೇಶ ರೆಡಿಯಾಗಲಿಲ್ಲ. ಕ್ರೈಸ್ತರು ಮುಘಲರು, ಆರ್ಯರು ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಕಯ್ಯಾರ ಕಿಂಜಣ್ಣ ರೈಗಳು ಮತ್ತೊಮ್ಮೆ ಸುಂದರವಾಗಿ ಹೇಳಿದ್ದಾರೆ, ಈ ದೇಶದ ಪರಂಪರೆ ಹೇಗಿತ್ತೆಂದರೆ ಸಾವಿರಾರು
ವರ್ಷಗಳ ಹಿಂದೆ ಹರಪ್ಪ ಮೊಹಂಜದರೋ ಸಂಸ್ಕಾರಗಳ ಇಂಡಸ್ ವ್ಯಾಲಿ ನಾಗರಿಕತೆಗಳಿಂದ ಆರಂಭಗೊಂಡ 6000 ವರ್ಷಗಳ ಸುದೀರ್ಘವಾದ ಪರಂಪರೆಯಲ್ಲಿ ಆರ್ಯರು, ಮುಘಲರು, ಕ್ರೈಸ್ತರು ತಡೆಯೇನು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ನುಡಿಬಣ್ಣ ಬೇರೆನದೆ, ಜಾತಿ ಮತ ಬದಲನದೆ, ಭೇದವೆನಿಸದೆ ಓ ತಾಯಿ ನೀ ಸಲಹಿದೆ. ಆ ಪರಂಪರೆ ನಮ್ಮ ದೇಶದಲ್ಲಿದೆ. ಇಲ್ಲಿ ಧರ್ಮಗಳಿದೆ. ಈ ಧರ್ಮಗಳು ಈ ದೇಶದ ಶಕ್ತಿ. ಮಂದಿರಗಳು, ಮಸೀದಿಗಳು, ಸಿನಗೋಗುಗಳು, ಬುದ್ಧ ವಿಹಾರಗಳು, ಜೈನ್ ಬಸದಿಗಳು ಈ ದೇಶದ ಶಕ್ತಿ. ಇಲ್ಲಿ ಸನ್ಮಾನ್ಯರಾದಂತಹ ಧರ್ಮದರ್ಶಿಗಳನ್ನು ಗೌರವಿಸಲಾಯಿತು. ಅವರು ಹೇಳಿದ್ರು, ಈ ದಶಕಗಳನ್ನು ಯಾರು ಗೌರವಿಸಲಿಲ್ಲ. ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡುವ ಯಾರು ಕೂಡ ಗೌರವ ಸನ್ಮಾನಗಳನ್ನು ಬಯಸುವುದಿಲ್ಲ. ಅದನ್ನು ಅವರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಗೌರವಗಳನ್ನು ಬಳಸದೆ ಈ ನಾಡಿನ ಒಂದು ಉನ್ನತವಾದ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರಾಗಿದ್ದುಕೊಂಡು ಸರ್ವ ಜನರ ಜನಾನುರಾಗಿಯಾಗಿದ್ದುಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಲಿಕ್ಕೆ ಸಾಧ್ಯವಾದರೆ ಅವರನ್ನೇ ಈ ರಾಷ್ಟ್ರ ಕಟ್ಟುವರು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ. ಅವರು ಈ ರಾಷ್ಟ್ರದ ಶಿಲ್ಪಿಗಳು. ಅವರು ಮಾಡುವ ಕೆಲಸ ರಾಷ್ಟ್ರವನ್ನು ಕಟ್ಟುವ ಕೆಲಸ. ಇಟಲಿಗೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ಇಟಾಲಿಯನ್ ಕವಿ ಮಸಾನಿ ಒಂದು ಮಾತನ್ನು ಹೇಳಿದಂತೆ, ವಿ ಹ್ಯಾವ್ ಕ್ರಿಯೇಟೆಡ್ ಇಟಲಿ, ನಾವು ಇಟಲಿಯನ್ನ ಕಟ್ಟಿದ್ದೇವೆ. ವಿ ಹ್ಯಾವ್ ಟು ಕ್ರಿಯೇಟ್ ಇಟಾಲಿಯನ್ಸ್, ಇಟಲಿಯನ್ನರನ್ನು ನಾವು ಕಟ್ಟಬೇಕಾಗಿದೆ. 49ರಲ್ಲಿ 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ 190 ವರ್ಷಗಳ ಕಾಲ ಸುದೀರ್ಘವಾಗಿ ಬ್ರಿಟಿಷರೊಡನೆ ಓಡಾಡಿ ಅದಕ್ಕೆ ಬೇಕಾಗಿ 5 ಲಕ್ಷ ಮಂದಿ ತಮ್ಮ ಜೀವನದಲ್ಲಿ ಅಸಂಖ್ಯವಾದ ಕಷ್ಟಗಳನ್ನು ಸಹಿಸಿಕೊಂಡು 1947ರ ಆಗಸ್ಟ್ 15ರ ಶುಕ್ರವಾರ ಅರ್ಧರಾತ್ರಿಯ ವೇಳೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭಗಳಲ್ಲಿ ಸಹೋದರರೇ ನಾವು ಗಮನಿಸಬೇಕು, ಆ ಸ್ವಾತಂತ್ರ್ಯ ಎನ್ನುವುದು ಈ ದೇಶದ ಅತ್ಯಂತ ಸುಂದರವಾದ ಅಸ್ಮಿತೆಯ, ಒಗ್ಗಟ್ಟಿನ, ಐಕ್ಯದ ಪ್ರತೀಕವಾಗಿ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆಯಾಗಿತ್ತು. ಅವತ್ತು ನಾವು ಭಾರತವನ್ನು ಕಟ್ಟಿದ್ದೇವೆ. ಇಂತಹ ಧರ್ಮದರ್ಶಿಗಳ ಮೂಲಕ ನಾವು ಭಾರತೀಯರನ್ನು ಕಟ್ಟುತ್ತಾ ಇದ್ದೇವೆ. ಆ ಪ್ರಕ್ರಿಯೆಗಳು ನಿರಂತರವಾಗಿ ಮುಂದೆ ಹೋಗಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮಾತನ್ನ ಮುಂದುವರಿಸುವುದಿಲ್ಲ. ಸಹೋದರರೇ, ಮಸೀದಿಗಳ ಸಂದೇಶಗಳು, ಮಂದಿರಗಳ ಸಂದೇಶಗಳು, ಕ್ರೈಸ್ತ ಚರ್ಚ್ಗಳ ಸಂದೇಶಗಳೆಲ್ಲವೂ ಕೂಡ ಮಾನವನ ಏಕತೆಯನ್ನು ಉದ್ದೇಶಿಸಿರುವಂತಹ ಚರ್ಚೆಗಳು. ನಾನು PhD ಮಾಡುವ ಸಂದರ್ಭಗಳಲ್ಲಿ ಅಲ್ಲಿ ನಮಗೊಂದು 10-15 ದಿನಗಳ ತೀವ್ರವಾದ ಒಂದು ಕೋರ್ಸ್ ಇತ್ತು. ನಾನು ಹೇಳಿ ಮುಗಿಸ್ತೇನೆ. ಆ ಕೋರ್ಸ್ ನಲ್ಲಿ ಒಂದೊಂದು ದಿನಗಳಲ್ಲಿ ಒಂದೊಂದು ಧರ್ಮದ ಪ್ರಾರ್ಥನೆಗಳ ಮೂಲಕ ಆ ಕೋರ್ಸ್ ಅನ್ನು ಪ್ರಾರಂಭ ಮಾಡಬೇಕು ಎನ್ನುವುದು ನಮ್ಮ ಗುರುಗಳ, ನಮ್ಮ ಗೈಡ್ ನ ಒಂದು ಅಭಿಲಾಷೆಯಾಗಿತ್ತು. 15 ದಿನಗಳ ಆ ಒಂದು ತೀವ್ರವಾದ ಕೋರ್ಸ್ ನಲ್ಲಿ ಒಂದು ದಿನ ಇಸ್ಲಾಂ ಪ್ರಾರ್ಥನೆ, ಇನ್ನೊಂದು ದಿನ ಹಿಂದೂ ಪ್ರಾರ್ಥನೆ, ಮತ್ತೊಂದು ದಿನ ಬೇರೆ ಬೇರೆ ಪ್ರಾರ್ಥನೆಗಳು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿದ್ದ ಡಾಕ್ಟರ್ PP ವಿಜಯನ್ ಸರ್ ಏನ್ ಹೇಳ್ತಾ ಇದ್ರಂದ್ರೆ, ಅಲ್ಲಿ ಹಿಂದೂ ಧರ್ಮದ ಗಾಯತ್ರಿ ಮಂತ್ರವನ್ನು ಪಠಿಸುವ ಕೆಲಸವನ್ನು ನನಗೆ ಕೊಡ್ತಾ ಇದ್ರು. ಆಗ ನಾನು ಆ ಕೆಲವು ದಿನಗಳ ಕ್ಲಾಸ್ಗಳಲ್ಲಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಇದರಲ್ಲಿ ಯಾವುದೇ ಧರ್ಮಕ್ಕೆ ವಿರೋಧವಾದ ಆಚಾರ ಇಲ್ಲ. ಒಬ್ಬ ಮುಸ್ಲಿಂ ಧರ್ಮಗುರುವಾಗಿ ನಾನು ಇದನ್ನು ಹೇಳುವಾಗ ನನ್ನ ಧರ್ಮಕ್ಕೆ ವಿರೋಧವಾದ ಆಶಯಗಳು, ಅರ್ಥಗಳು ಇದರಲ್ಲಿ ಇಲ್ಲ. ಭಾಷೆ ಸಂಸ್ಕೃತ ಅಂತ ಹೇಳಿದರೆ, ಋಗ್ವೇದ ಒಂದು ಮಂತ್ರ ಅಂತ ಹೇಳಿದರೆ, ಜಗತ್ತಿನ ಅತ್ಯಂತ ಜನಪ್ರಿಯವಾದ ಗಾಯತ್ರಿ ಮಂತ್ರ ಅಂತ ಹೇಳಿ ಅದನ್ನ ನಿರಾಕರಿಸುವಂತಿಲ್ಲ. ಏನದರಲ್ಲಿ ಹೇಳಿದೆ? ಜಗತ್ತನ್ನು ಪರಿಪಾಲಿಸುವ ಕರುಣಾಮಯ್ಯಾದ ಜಗತ್ತಿನ ನಿಯಂತ್ರಕನೇ, ಜಗತ್ತಲ್ಲಿ ಶಾಂತಿ ಮತ್ತು ಸಂಯಮವನ್ನು ಸೃಷ್ಟಿ ಮಾಡುವವನೇ, ಜಗತ್ತಲ್ಲಿ ಬೆಳಕನ್ನು ಹಾಯಿಸುವವನೇ, ನಮಗೆಲ್ಲರಿಗೂ ನೀನು ಪ್ರಚೋದನೆಯನ್ನು ಕೊಡು, ಪ್ರೇರಣೆಯನ್ನು ಕೊಡು, ಮೋಟಿವೇಶನ್ ಮಾಡು. ಮ್ಯಾನ್ ಇಸ್ ಆಕ್ಷನ್, ದೇರ್ ಇಸ್ ನೋ ಆಕ್ಷನ್ ವಿದೌಟ್ ಮೋಟಿವೇಶನ್. ಆದ್ದರಿಂದ ಅಂತಹ ಉಜ್ವಲವಾದ ಆಶಯಗಳ ಮೂಲಕ ಬೆಳೆದು ಬಂದಂತಹ ನಮ್ಮ ನಾಡಿನಲ್ಲಿ ಖಂಡಿತವಾಗಿ ಪರಂಪರೆಯನ್ನು ಉಳಿಸುವ ಸಲುವಾಗಿ ಸೌಹಾರ್ದ ಸಂಗಮಗಳು, ಇದೊಂದು ಮೆಡಿಕಲ್ ಕ್ಯಾಂಪ್ಗಳು, ಇದು ಮನುಷ್ಯನ ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾದಂತಹ ಮೆಡಿಕಲ್ ಕ್ಯಾಂಪ್ಗಳು ಈ ಸೌಹಾರ್ದ ಸಂಗಮಗಳು. ಹಿಂದೂ ಧರ್ಮದ ಮುಖಂಡರು, ಕ್ರೈಸ್ತರು, ಮುಸಲ್ಮಾನರೆಲ್ಲರೂ ಸೇರಿಕೊಂಡು ನಮ್ಮ ಮಧ್ಯದಲ್ಲಿರುವಂತಹ ಅಡ್ಡಗೋಡೆಗಳನ್ನು ಕೆಡವಿ ಒಂದು ಹೊಸ ಸ್ನೇಹದ ಒಂದು ಪ್ರಪಂಚವನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ನಾನು ಮುಗಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಈ ಪುಲಭೆಯ ಬದರಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭದ ಸರ್ವಧರ್ಮೀಯರ ಸೌಹಾರ್ದ ಕೂಟದ ವೇದಿಕೆಯಲ್ಲಿ ನಿಂತುಕೊಂಡು ನಾವೊಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ. ಆ ಪ್ರತಿಜ್ಞೆ ಏನೆಂದರೆ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಜೈ ಹಿಂದ್, ಜೈ ಭಾರತ್. ಅಸ್ಸಲಾಮು ಅಲೈಕುಂ.